ನಮಸ್ಕಾರ. ಈ ವಿವರಣಾತ್ಮಕ ವಿಶ್ಲೇಷಣೆಗೆ ಸ್ವಾಗತ. 2015-2016ರ ಎಲ್ ನಿನೋ ಬಗ್ಗೆ ನಾವೆಲ್ಲರೂ ಕೇಳಿರ್ತೇವೆ, ಹೌದಲ್ವಾ? ಆದರೆ ಇದು ಕೇವಲ ಹವಾಮಾನದ ಏರುಪೇರಷ್ಟೇ ಅಲ್ಲ, ಬದಲಾಗಿ ಇತ್ತೀಚಿನ ದಶಕಗಳಲ್ಲಿ ಜಗತ್ತು ಕಂಡ ಅತಿ ದೊಡ್ಡ ಆರೋಗ್ಯ ಬಿಕ್ಕಟ್ಟುಗಳಲ್ಲಿ ಇದೂ ಕೂಡ ಒಂದು. 1997-1998ರ ಎಲ್ ನಿನೋ ಆಫ್ರಿಕಾ ಮತ್ತು ಏಷ್ಯಾ ಪೆಸಿಫಿಕ್ನಾದ್ಯಂತ ತೀವ್ರ ಬರಗಾಲ ಮತ್ತು ಅಪೌಷ್ಟಿಕತೆಯನ್ನು ಹೇಗೆ ಸೃಷ್ಟಿಸಿತು ಅನ್ನೋದನ್ನು ನೆನಪಿಸಿಕೊಂಡ್ರೆ ಅದೇ ರೀತಿಯ ವಿನಾಶಕಾರಿ ಪರಿಣಾಮಗಳನ್ನು ಜಾಗತಿಕವಾಗಿ ಈ ಬಾರಿಯೂ ಕಾಣಬಹುದಾಗಿದೆ. ಒಂದು ಬೃಹತ್ ಹವಾಮಾನ ಬದಲಾವಣೆ ಭೂಮಿಯ ಮೇಲಿರುವ ನಮ್ಮೆಲ್ಲರ ಆರೋಗ್ಯದ ಮೇಲೆ ಎಷ್ಟೊಂದು ಆಳವಾದ ಪರಿಣಾಮ ಬೀರಬಲ್ಲದು ಅನ್ನೋದು ನಿಜಕ್ಕೂ ಬೆರಗುಗೊಳಿಸುವ ವಿಚಾರ. ಸರಿ, ಇಂದಿನ ನಮ್ಮ ಈ ವಿಶ್ಲೇಷಣೆಯನ್ನು 4 ಪ್ರಮುಖ ಹಂತಗಳಲ್ಲಿ ನೋಡೋಣ. ಮೊದಲನೆಯದಾಗಿ ಹವಾಮಾನದ ಪ್ರಚೋದನೆ, ಎರಡನೆಯದು ಸರಣಿ ಆರೋಗ್ಯ ಪರಿಣಾಮಗಳು, ಮೂರನೆಯದು ಇದರ ಕೇಂದ್ರ ಬಿಂದುವಾಗಿರುವ ಆಫ್ರಿಕಾ, ಮತ್ತು ಅಂತಿಮವಾಗಿ ಪರಿಹಾರೋಪಾಯಗಳು. ಜಾಗತಿಕ ಹವಾಮಾನದ ಏರುಪೇರುಗಳಿಂದ ಹಿಡಿದು ತಳಮಟ್ಟದ ಆರೋಗ್ಯ ಪರಿಹಾರಗಳವರೆಗಿನ ಸ್ಪಷ್ಟ ಚಿತ್ರಣವನ್ನು ಇದು ನಮಗೆ ನೀಡುತ್ತದೆ. ಬನ್ನಿ ಶುರು ಮಾಡೋಣ. ಮೊದಲ ವಿಭಾಗ ಹವಾಮಾನದ ಪ್ರಚೋದನೆ, ಅಂದ್ರೆ ಎಲ್ ನೀನೋ ಜಾಗತಿಕ ಹವಾಮಾನ ವಿನ್ಯಾಸಗಳನ್ನು ಹೇಗೆ ಬದಲಾಯಿಸುತ್ತದೆ ಅನ್ನೋದನ್ನ ನೋಡೋಣ. ಜಗತ್ತಿನಾದ್ಯಂತ ಇರುವ ಸಾಮಾನ್ಯ ಮಳೆ ಮತ್ತು ತಾಪಮಾನವನ್ನು ಈ ವಿದ್ಯಮಾನ ಹೇಗೆ ಸಂಪೂರ್ಣವಾಗಿ ಅಸ್ತವ್ಯಸ್ತಗೊಳಿಸುತ್ತದೆ ಎಂಬುದರ ಮೂಲವನ್ನು ಅರ್ಥಮಾಡಿಕೊಳ್ಳುವುದು ಬಹಳ ಮುಖ್ಯ. ಇಲ್ಲಿ ಅತ್ಯಂತ ಆಸಕ್ತಿದಾಯಕ ವಿಚಾರ ಏನಂದ್ರೆ, ಈ ಭೌಗೋಳಿಕ ವ್ಯತಿರಿಕ್ತತೆಗಳು ಸೃಷ್ಟಿಯಾಗುವ ರೀತಿ. ಒಂದೆಡೆ ದಕ್ಷಿಣ ಆಫ್ರಿಕಾದಂತಹ ಸ್ಥಳಗಳಲ್ಲಿ ಭೂಮಿ ಬಾಯ್ಬಿಡುವಂತಹ ತೀವ್ರ ಬರಗಾಲ ಎದುರಾದ್ರೆ, ಅದೇ ಸಮಯದಲ್ಲಿ ಪೆರು, ಈಕ್ವೆಡೋರ್ ಮತ್ತು ದಕ್ಷಿಣ ಬ್ರೆಜಿಲ್ನಂತಹ ಪ್ರದೇಶಗಳಲ್ಲಿ ಅತಿಯಾದ ಮಳೆಯಾಗ್ತಿರ್ತದೆ. ಈ ಬಹುಮುಖಿ ಪ್ರಭಾವ ಒಂದೇ ಸಮಯದಲ್ಲಿ ಪ್ರಪಂಚದ ಬೇರೆ ಬೇರೆ ಮೂಲೆಗಳಲ್ಲಿ ಸಂಪೂರ್ಣ ತದ್ವಿರುದ್ಧವಾದ ವಿಕೋಪಗಳನ್ನು ಹುಟ್ಟು ಹಾಕಿಬಿಡ್ತದೆ. ಇದು ಎಲ್ ನಿನೋದರ ವಿಚಿತ್ರ ವೈರುಧ್ಯ. ಶುಷ್ಕತೆ ಮತ್ತು ಆರ್ದ್ರತೆ, ಈ ಎರಡು ವಿಪರೀತಗಳು ಸಮಾನ ಪ್ರಮಾಣದ ಬೃಹತ್ ಮಾನವೀಯ ತುರ್ತು ಪರಿಸ್ಥಿತಿಗಳಾಗಿ ಹೇಗೆ ರೂಪಾಂತರಗೊಳ್ಳುತ್ತವೆ ಎಂಬುದು ನಿಜಕ್ಕೂ ಭಯಾನಕ. ನೋಡಿ, ಬರಗಾಲವು ಆಹಾರ ಮತ್ತು ನೀರಿನ ಕೊರತೆ ತಂದರೆ, ಪ್ರವಾಹವು ಜನರ ಸ್ಥಳಾಂತರ ಮತ್ತು ಕೀಟಜನ್ಯ ರೋಗಗಳನ್ನು ಹೊತ್ತು ತರುತ್ತದೆ. ಜೊತೆಗೆ ಆರೋಗ್ಯ ಮೂಲಸೌಕರ್ಯಗಳನ್ನು ನಾಶ ಮಾಡುತ್ತದೆ. ಪ್ರವಾಹವೇ ಇರಲಿ ಅಥವಾ ಬರಗಾಲವೇ ಇರಲಿ, ಅಂತಿಮವಾಗಿ ಭಾರೀ ಬೆಲೆ ತೆರಬೇಕಾದದ್ದು ಮಾತ್ರ ಮಾನವನ ಆರೋಗ್ಯವೇ. ಈಗ ಎರಡನೇ ವಿಭಾಗಕ್ಕೆ ಹೋಗೋಣ. ಸರಣಿ ಆರೋಗ್ಯ ಪರಿಣಾಮಗಳು, ಅಂದರೆ ಹವಾಮಾನವು ಮಾನವ ಬಿಕ್ಕಟ್ಟಾಗಿ ಹೇಗೆ ಬದಲಾಗುತ್ತದೆ ಎನ್ನುವುದು. ಈ ಅಮೂರ್ತ ಹವಾಮಾನ ಬದಲಾವಣೆಗಳು ಮಾನವನ ದೇಹ ಮತ್ತು ನಮ್ಮ ಆರೋಗ್ಯ ವ್ಯವಸ್ಥೆಗಳ ಮೇಲೆ ಒಂದು ರೀತಿಯ ಅಪಾಯಕಾರಿ ಡಾಮಿನೋ ಎಫೆಕ್ಟ್ ಅನ್ನು ಹೇಗೆ ಸೃಷ್ಟಿಸುತ್ತವೆ ಎಂಬುದನ್ನು ಈಗ ಗಮನಿಸೋಣ. ವಿಪರೀತ ಹವಾಮಾನದಿಂದ ಹೊರಹೊಮ್ಮುವ ಈ ಆರೋಗ್ಯ ಬೆದರಿಕೆಗಳು ಒಂದಕ್ಕೊಂದು ಹೇಗೆ ಹೆಣೆದುಕೊಂಡಿವೆ ಅನ್ನೋದನ್ನ ಒಮ್ಮೆ ಗಮನಿಸಿ. ಪ್ರತ್ಯಕ್ಷ ಸಾವು ನೋವುಗಳಿಂದ ಹಿಡಿದು ಜನರ ಮಾನಸಿಕ ಆರೋಗ್ಯದವರೆಗೂ ಇದರ ಪ್ರಭಾವ ಹಬ್ಬಿದೆ. ಪ್ರವಾಹ, ಬಿರುಗಾಳಿ, ಬರಗಾಲ ಮತ್ತು ಕಾಡ್ಗಿಚ್ಚು ಇವೆಲ್ಲವೂ ಹೇಗೆ ವಿವಿಧ ರೋಗಗಳಿಗೆ ಮೂಲವಾಗುತ್ತವೆ ಮತ್ತು ಒಟ್ಟಾರೆಯಾಗಿ ಸಮಾಜದ ಸ್ವಾಸ್ಥ್ಯವನ್ನು ಹೇಗೆ ಕಸಿದುಕೊಳ್ಳುತ್ತವೆ ಎನ್ನುವುದು ಇಲ್ಲಿ ನಾವು ಗಮನಿಸಲೇಬೇಕಾದ ಅತಿ ಮುಖ್ಯ ಅಂಶ. ಇದನ್ನು ಇನ್ನಷ್ಟು ಹತ್ತಿರದಿಂದ ನೋಡಿದಾಗ ಮೊದಲ ನಿರ್ಣಾಯಕ ಪೆಟ್ಟು ಬೀಳುವುದೇ ಅಪೌಷ್ಟಿಕತೆಯ ರೂಪದಲ್ಲಿ. ಲಕ್ಷಾಂತರ ಹೆಕ್ಟೇರ್ಗಳಾದ್ಯಂತ ಆವರಿಸುವ ತೀವ್ರ ಬರಗಾಲ ಮತ್ತು ಅದರ ಬೆನ್ನಲ್ಲೇ ಬರುವ ಬೆಳೆ ವೈಫಲ್ಯಗಳಿಂದ ಇದು ನೇರವಾಗಿ ಪ್ರೇರಿತವಾಗಿದೆ. ಮಳೆಯ ಕೊರತೆ ಕೇವಲ ಭೂಮಿಯನ್ನು ಮಾತ್ರ ಒಣಗಿಸುವುದಿಲ್ಲ, ಬದಲಾಗಿ ಲಕ್ಷಾಂತರ ಜನರನ್ನು ತೀವ್ರತರವಾದ ಆಹಾರದ ಅಭದ್ರತೆಗೆ ದೂಡ್ತದೆ. ಇದರ ಇನ್ನೊಂದು ತುದಿಯಲ್ಲಿ ವಿಪರೀತ ಪ್ರವಾಹವು ನಿಂತ ನೀರನ್ನು ಸೃಷ್ಟಿಸುತ್ತದೆ. ನಿಮಗೆ ಗೊತ್ತಿರುವ ಹಾಗೆ ಇದು ಸೊಳ್ಳೆಗಳ ಸಂತಾನೋತ್ಪತ್ತಿಗೆ ಹೇಳಿ ಮಾಡಿಸಿದ ಜಾಗ. ಇದರಿಂದಾಗಿ ಮಲೇರಿಯಾ ಮತ್ತು ಡೆಂಗ್ಯೂ ಜ್ವರದಂತಹ ವಿನಾಶಕಾರಿ ಸಾಂಕ್ರಾಮಿಕ ರೋಗಗಳು ಭುಗಿಲೇಳುತ್ತವೆ. ಉದಾಹರಣೆಗೆ 1997-98ರಲ್ಲಿ ಎಲ್ ನಿನೋ ಪರಿಣಾಮವಾಗಿ ಕೀನಿಯಾ, ಸೊಮಾಲಿಯಾ ಮತ್ತು ಟ್ಯಾನ್ಜಾನಿಯಾದಲ್ಲಿ ಸುಮಾರು 90,000 ಜನರು ರಿಫ್ಟ್ ವ್ಯಾಲಿ ಫೀವರ್ಗೆ ತುತ್ತಾಗಿದ್ದನ್ನು ನಾವು ನೆನಪಿಸಿಕೊಳ್ಳಬಹುದು. ತೀವ್ರವಾದ ಬಿರುಗಾಳಿಗಳು ಅಥವಾ ಪ್ರವಾಹಗಳು ನಮ್ಮ ವೈದ್ಯಕೀಯ ಮೂಲಸೌಕರ್ಯಗಳನ್ನು ಹಾನಿಗೊಳಿಸಿದಾಗ ಅಥವಾ ಕೊಚ್ಚಿಕೊಂಡು ಹೋದಾಗ ಈ ದುರಂತ ಮತ್ತಷ್ಟು ಉಲ್ಬಣಗೊಳ್ಳುತ್ತದೆ. ಜನಸಾಮಾನ್ಯರಿಗೆ ಆರೈಕೆಯ ಅತ್ಯಗತ್ಯವಿರುವ ನಿಖರವಾದ ಸಮಯದಲ್ಲೇ ಈ ವೈದ್ಯಕೀಯ ಸೇವೆಗಳು ಅಲಭ್ಯವಾಗಿ ಬಿಡುತ್ತವೆ. ಪೆರು ಮತ್ತು ಈಕ್ವೆಡಾರ್ನಲ್ಲಿ ಇದು ಎಷ್ಟು ದೀರ್ಘಕಾಲೀನ ಪರಿಣಾಮ ಬೀರಿತ್ತು ಅನ್ನೋದನ್ನ ದತ್ತಾಂಶಗಳು ಸ್ಪಷ್ಟವಾಗಿ ಹೇಳುತ್ತವೆ. ವಿಭಾಗ 3, ಕೇಂದ್ರ ಬಿಂದು ಆಫ್ರಿಕಾ, ಹಾರ್ನ್ ಆಫ್ ಆಫ್ರಿಕಾದಲ್ಲಿನ ಬಿಕ್ಕಟ್ಟು. ಈ ದತ್ತಾಂಶಗಳನ್ನು ವಾಸ್ತವದ ನೆಲೆಗಟ್ಟಿನಲ್ಲಿ ನೋಡಲು ಅತಿ ಹೆಚ್ಚು ಹಾನಿಗೊಳಗಾದ ಖಂಡದತ್ತ ನಮ್ಮ ಗಮನ ಹರಿಸೋಣ.
10 ದಶಲಕ್ಷ ಜನರು ಸಂಯೋಜಿತ ಬಿಕ್ಕಟ್ಟುಗಳನ್ನು ಎದುರಿಸುತ್ತಿರುವ ಕೇಂದ್ರವಾಗಿ ಈ ಪ್ರದೇಶ ಹೇಗೆ ಬದಲಾಗಿದೆ ಅನ್ನೋದು ಕಳವಳಕಾರಿ. ಈ ಇಡೀ ಪ್ರದೇಶದಾದ್ಯಂತ ದೇಶಗಳು ಲಕ್ಷಾಂತರ ಜನರ ಮೇಲೆ ಪ್ರಭಾವ ಬೀರುವಂತಹ ತೀವ್ರ ಆಹಾರದ ಅಭದ್ರತೆ, ತೀವ್ರ ಅಪೌಷ್ಟಿಕತೆ ಮತ್ತು ಬೃಹತ್ ಪ್ರಮಾಣದ ಸ್ಥಳಾಂತರವನ್ನು ಎದುರಿಸಲು ಸಜ್ಜಾಗುತ್ತಿವೆ. ಕೇವಲ ಬರ ಮಾತ್ರವಲ್ಲ, ಬರಗಾಲದ ಬೆನ್ನಲ್ಲೇ ಬರುವ ಅಸಾಮಾನ್ಯ ಭಾರೀ ಮಳೆಯು ಪರಿಸ್ಥಿತಿಯನ್ನು ಮತ್ತಷ್ಟು ಬಿಗಡಾಯಿಸುವಂತೆ ಮಾಡುತ್ತದೆ. ನೆರೆಯ ರಾಷ್ಟ್ರಗಳ ನಡುವಿನ ವಿಭಿನ್ನ ಪರಿಸ್ಥಿತಿಗಳನ್ನು ಒಮ್ಮೆ ಹೋಲಿಸಿ ನೋಡಿ. ಒಂದೆಡೆ ಇಥಿಯೋಪಿಯಾವು 30 ವರ್ಷಗಳಲ್ಲೇ ಕಂಡರಿಯದ ಬರಗಾಲದ ವಿರುದ್ಧ ಹೋರಾಡುತ್ತಿದ್ದರೆ, ಪಕ್ಕದ ಸೊಮಾಲಿಯಾವು ಭಾರೀ ಪ್ರವಾಹಕ್ಕೆ ಸಿಲುಕಿದೆ. ಒಂದೇ ಹವಾಮಾನ ವಿದ್ಯಮಾನವು ಪಕ್ಕಪಕ್ಕದ ದೇಶಗಳಲ್ಲಿ 2 ವಿಭಿನ್ನ ವಿಪತ್ತುಗಳನ್ನು ಹೇಗೆ ತಂದೊಡ್ಡುತ್ತದೆ ಎನ್ನುವುದು ಇಲ್ಲಿ ಗಮನಾರ್ಹ ಅಂಶ. 3 ಲಕ್ಷ. ಹೌದು, ಇದು ಕೇವಲ ಒಂದು ಬೆರಗುಗೊಳಿಸುವ ಸಂಖ್ಯೆಯಲ್ಲ. ತೀವ್ರ ನೀರಿನ ಕೊರತೆಯಿಂದಾಗಿ ಇಥಿಯೋಪಿಯಾದ ಅಮ್ಹಾರ ಮತ್ತು ಟೈಗ್ರೆ ಪ್ರದೇಶಗಳಲ್ಲಿ ವರದಿಯಾದ ಸ್ಕೇಬೀಸ್ ಅಂದರೆ ಕಜ್ಜಿರೋಗದ ಪ್ರಕರಣಗಳಿವು. ನೀರಿಲ್ಲದಿದ್ದಾಗ ನೈರ್ಮಲ್ಯ ಹೇಗೆ ಸಂಪೂರ್ಣವಾಗಿ ಕುಸಿಯುತ್ತದೆ ಎಂಬುದಕ್ಕೆ ಇದೊಂದು ಕಣ್ಣಿಗೆ ರಾಚುವಂತಹ ಸ್ಪಷ್ಟ ನಿದರ್ಶನ. ಅದೇ ಸಮಯದಲ್ಲಿ ಸೊಮಾಲಿಯಾದಲ್ಲಿ ಈ ಪರಸ್ಪರ ಅತಿಕ್ರಮಿಸುವ ಬೆದರಿಕೆಗಳು ರೋಗ ಹರಡಲು ಒಂದು ರೀತಿಯ ಪರ್ಫೆಕ್ಟ್ ಸ್ಟಾರ್ಮ್ ಅಥವಾ ಪರಿಪೂರ್ಣ ವಾತಾವರಣವನ್ನು ಸೃಷ್ಟಿಸುತ್ತವೆ. ವಿಶೇಷವಾಗಿ ಪ್ರವಾಹದಿಂದ ಸ್ಥಳಾಂತರಗೊಂಡ ಅತ್ಯಂತ ದುರ್ಬಲ ಜನಸಂಖ್ಯೆಯ ನಡುವೆ ಕಾಲರಾದಂತಹ ರೋಗಗಳು ವ್ಯಾಪಕವಾಗಿ ಹರಡುತ್ತವೆ. 85% ಕಾಲರಾ ಪ್ರಕರಣಗಳು ಕೇವಲ 5 ವರ್ಷದೊಳಗಿನ ಮಕ್ಕಳಿದೆ ಎಂಬುದು ಪರಿಸ್ಥಿತಿಯ ಗಂಭೀರತೆಯನ್ನು ಎತ್ತಿ ತೋರಿಸುತ್ತದೆ. ಈಗ ಅಂತಿಮ ಹಾಗೂ 4ನೇ ವಿಭಾಗ, ಪರಿಹಾರೋಪಾಯಗಳು, ಅಂದರೆ ವಿಶ್ವ ಆರೋಗ್ಯ ಸಂಸ್ಥೆಯ ಸಿದ್ಧತೆ ಮತ್ತು ಪ್ರತಿಕ್ರಿಯೆ ತಂತ್ರ. ಜಾಗತಿಕ ಆರೋಗ್ಯ ಸಮುದಾಯವು ಇಂತಹ ವ್ಯಾಪಕ ವಿಪತ್ತನ್ನು ಹೇಗೆ ಎದುರಿಸುತ್ತದೆ ಎಂಬುದನ್ನು ನಾವೀಗ ನೋಡೋಣ. ಇಥಿಯೋಪಿಯಾ ಮತ್ತು ಸೊಮಾಲಿಯಾದಂತಹ ಹೆಚ್ಚಿನ ಅಪಾಯದ ಪ್ರದೇಶಗಳಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆಯು ಅಂದರೆ WHO ತುರ್ತು ಸಾಮರ್ಥ್ಯವನ್ನು ಒದಗಿಸಲು ಪರಿಣಿತ ಆರೋಗ್ಯ ಮತ್ತು ತುರ್ತು ಸಿಬ್ಬಂದಿಯನ್ನು ನಿಯೋಜಿಸುವ ಮೂಲಕ ಪ್ರತಿಕ್ರಿಯಿಸುತ್ತದೆ. ತಳಮಟ್ಟದಲ್ಲಿ ನಡೆಯುವ ಇಂತಹ ಕಾರ್ಯಾಚರಣೆಗಳು ಅಕ್ಷರಶಃ ಸಾವಿರಾರು ಜೀವಗಳನ್ನು ಉಳಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ. ಈ ಪ್ರತಿಕ್ರಿಯೆಯ ಅತ್ಯಂತ ಕುತೂಹಲಕಾರಿ ಭಾಗವೆಂದರೆ ಇವಾರ್ಸ್ ಅಥವಾ ಆರಂಭಿಕ ಎಚ್ಚರಿಕೆ ಮತ್ತು ಪ್ರತಿಕ್ರಿಯಾ ವ್ಯವಸ್ಥೆಯ ಕಿಟ್ಗಳ ನಿಯೋಜನೆ. ಸರಳವಾಗಿ ಹೇಳಬೇಕೆಂದರೆ ಇದು ಅಕ್ಷರಶಃ ಒಂದು ಪೆಟ್ಟಿಗೆಯಲ್ಲಿರುವ ಆರೋಗ್ಯ ವಿಶ್ಲೇಷಣಾ ಕೇಂದ್ರ. 10 ಮಿಲಿಯನ್ ಜನರಿಗೆ ಕಣ್ಗಾವಲು ಒದಗಿಸಬಲ್ಲ ಈ ಪೋರ್ಟಬಲ್ ವ್ಯವಸ್ಥೆಯು ಸಾಂಕ್ರಾಮಿಕ ರೋಗಗಳ ಸ್ಫೋಟವನ್ನು ತ್ವರಿತವಾಗಿ ಪತ್ತೆಹಚ್ಚಲು ಮತ್ತು ನಿಯಂತ್ರಿಸಲು ಅನುವು ಮಾಡಿಕೊಡುತ್ತದೆ. ಸ್ಥೂಲ ಮಟ್ಟದಲ್ಲಿ ಸ್ಥಳೀಯ ಸಚಿವಾಲಯಗಳಿಗೆ ಸಹಾಯ ಮಾಡಲು ವಿಶ್ವ ಆರೋಗ್ಯ ಸಂಸ್ಥೆಯು ಸ್ಪಷ್ಟವಾದ 3 ಹಂತಗಳ ಕ್ರಿಯಾಯೋಜನೆಯನ್ನು ಸೂಚಿಸುತ್ತದೆ. ಇದು ಕೇವಲ ಅಪಾಯವನ್ನು ಗ್ರಹಿಸೋದ್ರಿಂದ ಹಿಡಿದು ನಿರ್ದಿಷ್ಟ ಸಿದ್ಧತೆಗೆ ಪರಿವರ್ತನೆಗೊಳ್ಳಲು ದಾರಿ ಮಾಡಿಕೊಡುತ್ತದೆ. ಆ 3 ಹಂತಗಳು ಯಾವುವು ಅಂತ ಒಂದೊಂದಾಗಿ ಗಮನಿಸೋಣ. ಮೊದಲ ಹಂತವು ಮೌಲ್ಯಮಾಪನ ಮತ್ತು ಮೇಲ್ವಿಚಾರಣೆ. ಇದು ರಾಷ್ಟ್ರೀಯ ಹವಾಮಾನ ಇಲಾಖೆಗಳೊಂದಿಗಿನ ನಿರಂತರ ಸಂವಾದವನ್ನು ಬಲವಾಗಿ ಅವಲಂಬಿಸಿದೆ. ನೈಜ ಸಮಯದ ಪರಿಸ್ಥಿತಿಗಳನ್ನು ಪತ್ತೆಹಚ್ಚಲು ಮತ್ತು ಸಾಂಕ್ರಾಮಿಕ ರೋಗಗಳು ಮುಂದೆ ಎಲ್ಲಿ ಉಲ್ಬಣಗೊಳ್ಳಬಹುದು ಎಂಬುದನ್ನು ನಿಖರವಾಗಿ ಮುನ್ಸೂಚನೆ ನೀಡಲು ಸಹಾಯ ಮಾಡುತ್ತದೆ. ದತ್ತಾಂಶಗಳ ಸಂಗ್ರಹವೇ ಇಲ್ಲಿರುವ ಪ್ರಮುಖ ಅಸ್ತ್ರ. ಎರಡನೆಯ ಹಂತವು ಭೌತಿಕ ಸಕ್ರಿಯಗೊಳಿಸುವಿಕೆಗೆ ಸಾಗುತ್ತದೆ. ಅಂದರೆ ಮಾನವ ಸಂಪನ್ಮೂಲ, ಅತ್ಯಗತ್ಯ ಔಷಧಗಳು ಮತ್ತು ಕೀಟನಾಶಕ ಸಂಸ್ಕರಿಸಿದ ಸೊಳ್ಳೆ ಪರದೆಗಳ ತ್ವರಿತ ಪೂರ್ವ ನಿಯೋಜನೆಯನ್ನು ಖಚಿತಪಡಿಸಿಕೊಳ್ಳುವುದು. ವಿಪತ್ತು ಎದುರಾಗುವ ಮುನ್ನವೇ ಸಕಲ ಸಿದ್ಧತೆಗಳೊಂದಿಗೆ ಸಜ್ಜಾಗಿರುವುದೇ ಇಲ್ಲಿನ ಪ್ರಮುಖ ಗುರಿ. ಅಂತಿಮವಾಗಿ 3ನೇ ಹಂತವು ಸ್ಪಷ್ಟ ಮತ್ತು ಸ್ಥಿರವಾದ ಸಂದೇಶ ರವಾನೆಯನ್ನು ಖಚಿತಪಡಿಸುತ್ತದೆ. ಇದು ಸಾರ್ವಜನಿಕರಿಗೆ ಮತ್ತು ಪ್ರತಿಕ್ರಿಯಿಸುವ ಏಜೆನ್ಸಿಗಳಿಗೆ ಸನ್ನಿಹಿತವಾಗಿರುವ ಹವಾಮಾನದ ಅಪಾಯಗಳು ಹಾಗೂ ಅದಕ್ಕೆ ಸಂಬಂಧಿಸಿದ ಆರೋಗ್ಯ ಸಮಸ್ಯೆಗಳ ಬಗ್ಗೆ ಸಂಪೂರ್ಣ ಅರಿವು ಮೂಡಿಸುತ್ತದೆ. ಸರಿಯಾದ ಸಂವಹನವಿಲ್ಲದೆ ಎಷ್ಟೇ ದೊಡ್ಡ ರಕ್ಷಣಾ ಕಾರ್ಯಾಚರಣೆಯಾದರೂ ಯಶಸ್ವಿಯಾಗಲು ಖಂಡಿತ ಸಾಧ್ಯವಿಲ್ಲ, ಅಲ್ವೇ? ಈ ವಿಶ್ಲೇಷಣೆಯ ಕೊನೆಯಲ್ಲಿ ನಮ್ಮೆಲ್ಲರನ್ನೂ ಕಾಡುವ ಒಂದು ಪ್ರಮುಖ ಪ್ರಶ್ನೆ ಇಲ್ಲಿದೆ. ತಂತ್ರಜ್ಞಾನಗಳು ಬೆಳೆದಿವೆ, ನಿಖರವಾದ ಮುನ್ಸೂಚನೆಗಳು ನಮಗೆ ಲಭ್ಯ ಇವೆ. ಆದರೆ ಈ ನವೀನ ಮುನ್ಸೂಚನಾ ತಂತ್ರಜ್ಞಾನಗಳು ನಮ್ಮ ಬದಲಾಗುತ್ತಿರುವ ಜಾಗತಿಕ ಹವಾಮಾನದ ವಿನಾಶಕಾರಿ ಮಾನವ ಪರಿಣಾಮಗಳನ್ನು ಮೀರಿ ನಿಲ್ಲಬಲ್ಲವೇ? ದತ್ತಾಂಶಗಳು ನಮ್ಮ ಕೈಲಿವೆ, ಆದರೆ ಈ ಸರಣಿ ಅಪಾಯಗಳನ್ನು ತಡೆಯುವಷ್ಟು ವೇಗವಾಗಿ ನಮ್ಮ ಜಾಗತಿಕ ಆರೋಗ್ಯ ವ್ಯವಸ್ಥೆಗಳು ಹೊಂದಿಕೊಳ್ಳಬಲ್ಲವೇ ಎನ್ನುವುದನ್ನು ಕಾದು ನೋಡಬೇಕಿದೆ. ಈ ಕುತೂಹಲಕಾರಿ ಪ್ರಶ್ನೆಯೊಂದಿಗೆ ಈ ವಿವರಣಾತ್ಮಕ ವಿಶ್ಲೇಷಣೆಯನ್ನು ಇಲ್ಲಿಗೆ ಮುಗಿಸುತ್ತಿದ್ದೇವೆ. ಜ್ಞಾನವನ್ನು ವಿಸ್ತರಿಸುವ ಇಂಥ ಮತ್ತಷ್ಟು ಆಸಕ್ತಿದಾಯಕ ವಿಷಯಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.